ಎಲ್ರಿಗೂ ನಮಸ್ಕಾರ. ಇವತ್ತಿನ ಲೆಕ್ಕಶಾಸ್ತ್ರ ಅಕೌಂಟೆನ್ಸಿ ಎಕ್ಸಾಮಿನ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಪಾರ್ಟ್ ಎ, ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚಾಯ್ಸ್ ಗಿವನ್. ಫಸ್ಟ್ ಒನ್, ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ ಲೀಸ್ಟ್ 2 ಪೀಪಲ್. ಆನ್ಸರ್ ಬಿ ಆಗಿರುತ್ತೆ. ಎರಡನೇದು, ಎ, ಬಿ ಆ್ಯಂಡ್ ಸಿ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷೋ ಆಫ್ 5:3:2. ಇಫ್ ಸಿ ರಿಟೈರ್ಸ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಬಿಟ್ವೀನ್ ಎ ಆ್ಯಂಡ್ ಬಿ ವಿಲ್ ಬಿ 5:3. ಉತ್ತರ ಬಿ ಆಗಿರುತ್ತೆ. ಮೂರನೇದು, ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ ವೆನ್ ಪೇಡ್ ಆರ್ ಶೋನ್ ಇನ್ ಡೆಬಿಟ್ ಸೈಡ್ ಆಫ್ ರಿಯಲೈಸೇಷನ್ ಅಕೌಂಟ್. ಉತ್ತರ ಎ ಆಗಿರುತ್ತೆ. ಫೋರ್ತ್ ಒನ್, ಇಶ್ಯೂಡ್ ಕ್ಯಾಪಿಟಲ್ ಈಸ್ ಅ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್. ಉತ್ತರ ಸಿ ಆಗಿರುತ್ತೆ. ಐದನೇದು, ಫಾಲೋಯಿಂಗ್ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಐಟಮ್. ಫಾಲೋಯಿಂಗ್ ಇಸ್ ಎಕ್ಸ್ಟ್ರಾರ್ಡಿನರಿ ಐಟಮ್ ಅಂದರೆ ಉತ್ತರ ಡಿ ಆಗಿರುತ್ತೆ. ಲಾಸ್ ಡ್ಯೂ ಟು ಥೆಫ್ಟ್. ಯಾಕೆಂದರೆ ಸ್ಯಾಲ್ರಿ ಪೇಡ್, ಟ್ಯಾಕ್ಸ್ ಪೇಡ್, ರೆಂಟ್ ಪೇಡ್ ಇವೆಲ್ಲ ಸಿಮಿಲರ್ ಆಗಿರೋದ್ರಿಂದ ಲಾಸ್ ಡ್ಯೂ ಟು ಥೆಫ್ಟ್ ಇದು ಎಕ್ಸ್ಟ್ರಾರ್ಡಿನರಿ ಐಟಮ್ ಆಗಿರೋದ್ರಿಂದ ಆನ್ಸರ್ ಡಿ, ಲಾಸ್ ಡ್ಯೂ ಟು ಥೆಫ್ಟ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋದಾದರೆ ಸಿಕ್ಸ್ತ್ ಒನ್, ಪಾರ್ಟ್ನರ್ಶಿಪ್ ಕಮ್ಸ್ ಇನ್ ಟು ಎಕ್ಸಿಸ್ಟೆಂಟ್ ಆಸ್ ಎ ರಿಸಲ್ಟ್ ಆಫ್ ಅಗ್ರಿಮೆಂಟ್ ಅಮಾಂಗ್ ದ ಪಾರ್ಟ್ನರ್ಸ್. ಅಗ್ರಿಮೆಂಟ್ ಅಂತ ಉತ್ತರ ಬರುತ್ತೆ. ಏಳನೇದು, ಓಲ್ಡ್ ರೇಷೋ ಮೈನಸ್ ನ್ಯೂ ರೇಷೋ ಇಸ್ ಸ್ಯಾಕ್ರಿಫೈಸಿಂಗ್ ರೇಷೋ. ಸ್ಯಾಕ್ರಿಫೈಸಿಂಗ್ ರೇಷೋ ಯೂಸಲ್ ಆಗಿ 6 ಮಾರ್ಕ್ಸ್ ಕೇಳ್ತಿದ್ರು, ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳಿದ್ದಾರೆ, ಪರವಾಗಿಲ್ಲ. ಎಂಟನೇದು, ಆನ್ ದ ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫಾರ್ಮ್ ಆಫ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಇಸ್ ಟ್ರಾನ್ಸ್ಫರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಒಂಬತ್ತನೇದು, ಲೋನ್ಸ್ ವಿಚ್ ಆರ್ ಪೇಬಲ್ ವಿತಿನ್ 12 ಮಂತ್ಸ್ ಆರ್ ಕಾರ್ಡ್ ಆಸ್ ಅ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್. ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಂದರೆ 1 ವರ್ಷದ ಒಳಗೆ ರೀಪೇ ಮಾಡಬೇಕಾಗಿರ್ತಕ್ಕಂಥ ಲೋನ್ಗೆ ಶಾರ್ಟ್ ಟರ್ಮ್ ಅಂತ ಕರೀತಾರೆ, ಅದಕ್ಕೆ 12 ಮಂತ್ಸ್. ಹತ್ತನೇದು, ಕಾಮನ್ ಸೆನ್ಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ನೋನ್ ಆಸ್ ಅ ವರ್ಟಿಕಲ್ ಅನಾಲಿಸಿಸ್. ಇಲ್ಲಿ ನೋಡಿ, ಹತ್ತನೇದು ವರ್ಟಿಕಲ್ ಅನಾಲಿಸಿಸ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗಲ್ಲಿ ವ್ಯಾಲ್ಯೂಯೇಷನ್ ಆಫ್ ಅ ಗುಡ್ವಿಲ್ ಅಂದರೆ ಎವರೇಜ್ ಪ್ರಾಫಿಟ್ ಮೆಥಡ್ ಅಂತ ಬರುತ್ತೆ. ಒಂದು ನಿಮಿಷ. ಎ, ವ್ಯಾಲ್ಯೂಯೇಷನ್ ಆಫ್ ಅ ಗುಡ್ವಿಲ್ಗೆ ಎವರೇಜ್ ಪ್ರಾಫಿಟ್ ಮೆಥಡ್ ಅಂತ ಬರುತ್ತೆ. ಡಿಬೆಂಚರ್ಗೆ ಅಕ್ನಾಲೇಜ್ಮೆಂಟ್ ಆಫ್ ಡೆಟ್ ಅಂತ ಬರುತ್ತೆ. ರೆವೆನ್ಯೂ ಫ್ರಮ್ ಆಪರೇಷನ್ಗೆ ಇನ್ನೊಂದು ಹೆಸರು ಸೇಲ್ಸ್. ಪ್ರಾಫಿಟಬಿಲಿಟಿ ರೇಷಿಯೋ ಅಂದರೆ ಅರ್ನಿಂಗ್ಸ್ ಪರ್ ಶೇರ್ ಅಂತ ಬರುತ್ತೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಎಲ್ಲರಿಗೂ ಯೂಸಲ್ ಆಗಿ ಗೊತ್ತಾಗುತ್ತೆ, ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಕ್ಯಾಶ್. ನೆಕ್ಸ್ಟ್ ಮುಂದೆ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ 1 ಸೆಂಟೆನ್ಸ್ ಈಚ್ ಅಂತ ಕೇಳಿದ್ದಾರೆ. ಒಂದು ವರ್ಡ್ ಅಥವಾ ಒಂದು ಲೈನಲ್ಲಿ ಉತ್ತರನ ಬರ್ತಕ್ಕಂಥ ಕ್ವಶನ್ಗಳಿವು. 12ನೇದು, ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಇಸ್ ಟ್ರಾನ್ಸ್ಫರ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ಕೇಸ್ ಆಫ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್. ಕರೆಕ್ಟ್ ಆಗಿದೆ, ಹೇಳಿಕೆ ಕರೆಕ್ಟ್ ಆಗಿರೋದ್ರಿಂದ ಇದಕ್ಕೆ ಟ್ರೂ ಅಂತ ಬರುತ್ತೆ. ಟ್ರೂ. ಓಕೆ. ನೆಕ್ಸ್ಟ್ ನೋಡೋದು, ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಶೇರ್ ಅಂದರೆ ಇಕ್ವಿಟಿ ಶೇರ್ ಕೂಡ ಬರ್ಬೋದು, ಪ್ರಿಫರೆನ್ಸ್ ಶೇರ್ ಕೂಡ ಬರ್ಬೋದು. ಇಕ್ವಿಟಿ ಶೇರ್ ಅಂತಾನು ಬರಿಬೋದು, ನೀವು ಪ್ರಿಫರೆನ್ಸ್ ಶೇರ್ ಅಂತಾನು ಬರಿಬೋದು. ಪ್ರಿಫರೆನ್ಸ್ ಶೇರ್, ಇಕ್ವಿಟಿ ಶೇರ್ ಯಾವುದಾದ್ರೂ ಬರಿಬೋದು, ಎರಡರಲ್ಲಿ ಒಂದು ಬರೆದ ನಡೆಯುತ್ತೆ. ವಾಟ್ ಡು ಯು ಮೀನ್ ಬೈ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಂದರೆ ಸಿಂಪಲ್ಲಾಗಿ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಂದರೆ ನಾವು ಡಿಬೆಂಚರ್ ಮೂಲಕ ಸಾಲವನ್ನು ತೆಗೆದುಕೊಂಡಿದ್ದಾಗ ವಾಪಸ್ ರೀಪೇಮೆಂಟ್ ಮಾಡುವುದೇ ರಿಡೆಂಪ್ಷನ್ ಆಫ್ ಡಿಬೆಂಚರ್. ಇದನ್ನು ಸೆಂಟೆನ್ಸ್ ಮುಖಾಂತರವಾಗಿ ಹೇಗೆ ಹೇಳೋದಾದರೆ, ರಿಡೆಂಪ್ಷನ್ ಆಫ್ ಅ ಡಿಬೆಂಚರ್ ಮೀನ್ಸ್ ರೀಪೇಮೆಂಟ್ ಆಫ್ ಅ ಡಿಬೆಂಚರ್ ಅಮೌಂಟ್ ಬೈ ದ ಕಂಪನಿ ಟು ಡಿಬೆಂಚರ್ ಹೋಲ್ಡರ್ಸ್ ಆನ್ ಮೆಚುರಿಟಿ ಆದಮೇಲೆ ಪೇ ಮಾಡೋದಕ್ಕೆ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಸ್ಟೇಟ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸ್ಟೇಟ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಇನ್ವೆಸ್ಟರ್ ಅಂತ ಬರಿಬೋದು, ಇನ್ವೆಸ್ಟರ್ ಅಂತ ಬರೆದು ನಡೆಯುತ್ತೆ. ಅಕ್ಸೆಪ್ಟಬಲ್ ಅಂದರೆ ಕ್ರೆಡಿಟರ್ಸ್ ಅಂತ ಬರುತ್ತೆ, ಮ್ಯಾನೇಜ್ಮೆಂಟ್ ಬರಿಬೋದು, ಗೌರ್ಮೆಂಟ್ ಬರಿಬೋದು, ಯಾವುದಾದ್ರೂ ಒಂದು ಬರೆದ್ರೂ ಸರಿಯಾದ ಉತ್ತರ. 16ನೇ ನೋಡಿದ್ರೆ ಎಕ್ಸ್ಪ್ಯಾಂಡ್ ROI ಅಂದರೆ ವೆರಿ ಸಿಂಪಲ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ನೋಡ್ತಾಯಿದ್ರೆ ಪಾರ್ಟ್ ಬಿ ಅಲ್ಲಿ ಆನ್ಸರ್ ಎನಿ 3 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. 2 ಅಂಕ 3 ಬರೆದ್ರೆ ಸಾಕು. ಸ್ಟೇಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ನಿನ್ನೆ ಟಾಪರ್ ಆನ್ಸರ್ ಶೀಟನ್ನು ನೋಡುವಾಗ ಇದೇ ಕ್ವಶನ್ಗೆ ಟಾಪರ್ ಆಗಿರ್ತಕ್ಕಂಥವ್ರು ಉತ್ತರವನ್ನು ನೀಟಾಗಿ ಬರೆದಿದ್ರು. ನಾವು ನಿನ್ನೆ ಡಿಸ್ಕಸ್ ಮಾಡಿದಾಗ ನೋಡ್ಬೋದು ನೀವು. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡನ್ನು ಸಿಂಪಲ್ಲಾಗಿ ಯಾವ ರೀತಿ ನೀವು ಯಾರಾದರೂ ಬರ್ತಿದ್ರೆ ನಿಮ್ಮ ಉತ್ತರನ ತಿಳ್ಕೊಳ್ಳಿ. ಮೊದಲನೇದಾಗಿ ಫಿಕ್ಸ್ಡ್ ಕ್ಯಾಪಿಟಲ್ ನೋಡೋಣ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಎನಿ 2 ಡಿಫರೆನ್ಸನ್ನು ಹೇಳ್ತೀನಿ ನೋಡಿ. ಕ್ಯಾಪಿಟಲ್ ಆಫ್ ಪಾರ್ಟ್ನರ್ಸ್ ರಿಮೇನ್ಸ್ ಫಿಕ್ಸ್ಡ್, ಡಸ್ ನಾಟ್ ಚೇಂಜ್ ಎವ್ರಿ ಇಯರ್. ಫಿಕ್ಸ್ಡ್ ಕ್ಯಾಪಿಟಲ್ನಲ್ಲಿ ಎವ್ರಿ ಇಯರ್ ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲೇ ಇನ್ನೊಂದು ಡಿಫ್ರೆನ್ಸ್ ಏನಂತ ಹೇಳಿದರೆ, ಸಪ್ರೇಟ್ ಕರೆಂಟ್ ಅಕೌಂಟ್ ಈಸ್ ಮೇಂಟೈನ್ಡ್ ಫಾರ್ ಈಚ್ ಪಾರ್ಟ್ನರ್. ಬೇಕಾದ್ರೆ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಹೇಳ್ತೀನಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಏನು ಬರುತ್ತೆ ಅಂದರೆ, ಕ್ಯಾಪಿಟಲ್ ಅಕೌಂಟ್ ಶೋಸ್ ಓನ್ಲಿ ದ ಫಿಕ್ಸ್ಡ್ ಕ್ಯಾಪಿಟಲ್ ಅಮೌಂಟ್. ನೆಕ್ಸ್ಟ್ ಇವಾಗ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ನೋಡೋಣ. ಇದರಲ್ಲಿ ಡಿಫ್ರೆನ್ಸಸ್ ನೋಡೋಣ ಎರಡು. ಕ್ಯಾಪಿಟಲ್ ಆಫ್ ಪಾರ್ಟ್ನರ್ಸ್ ಚೇಂಜಸ್ ಎವ್ರಿ ಇಯರ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ನಲ್ಲಿ ಚೇಂಜಸ್ ಎವ್ರಿ ಇಯರ್. ಕ್ಯಾಪಿಟಲ್ಸ್ ಪಾರ್ಟ್ನರ್ ಚೇಂಜಸ್ ಎವ್ರಿ ಇಯರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಚೇಂಜ್ ಆಗ್ತಾ ಇರುತ್ತೆ ಅಂತ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಹೇಳುತ್ತೆ. ನೆಕ್ಸ್ಟ್ ಇನ್ನೊಂದು ನೋಡೋಣ, ನೋ ಕರೆಂಟ್ ಅಕೌಂಟ್ ಈಸ್ ಮೇಂಟೈನ್ಡ್. ಇಲ್ಲಿ ಕರೆಂಟ್ ಅಕೌಂಟ್ನ ಮೇಂಟೈನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಇನ್ನೊಂದು, ಆಲ್ ಅಡ್ಜಸ್ಟ್ಮೆಂಟ್ ಗೋ ಡೈರೆಕ್ಟ್ಲಿ ಟು ಕ್ಯಾಪಿಟಲ್ ಅಕೌಂಟ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ಗೆ ಡಿಫ್ರೆನ್ಸ್ ಅಂದರೆ ಆಲ್ ಅಡ್ಜಸ್ಟ್ಮೆಂಟ್ಸ್ ಗೋ ಡೈರೆಕ್ಟ್ಲಿ ಟು ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ನೋಡೋದಂದರೆ, ಮೆನ್ಷನ್ ಎನಿ 2 ಮೋಡ್ಸ್ ಆಫ್ ಡಿಸ್ಪೋಸಲ್ ಆಫ್ ಅಮೌಂಟ್ ಡ್ಯೂ ಟು ರಿಟಾರ್ಡಿಂಗ್ ಅ ಪಾರ್ಟ್ನರ್. ಮೆನ್ಷನ್ ಎನಿ 2 ಮೋಡ್ಸ್ ಅಂತ ಕೇಳಿದ್ದಾರೆ. ಎನಿ
2 modes of disposal of amount due to retiring partner. ಕೇಳಿ, ಪೇಯಿಂಗ್ ದ ಎಂಟೈರ್ ಅಮೌಂಟ್ ಡ್ಯೂ ಇನ್ ಅ ಕ್ಯಾಶ್ ಆರ್ ಬೈ ಚೆಕ್ ಇಮಿಡಿಯೇಟ್ಲಿ ಅಪಾನ್ ರಿಟೈರ್ಮೆಂಟ್ ಆದಮೇಲೆ ಕ್ಯಾಶ್ ಆದರೂ ಕೊಡ್ಬೋದು ಅಥವಾ ಇಮಿಡಿಯೇಟಾಗಿ ಚೆಕ್ ಆದರೂ ಇಶ್ಯೂ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು, ಟ್ರಾನ್ಸ್ಫರಿಂಗ್ ದ ಅಮೌಂಟ್ ಡ್ಯೂ ಟು ದ ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ವಿಚ್ ದ ಫರ್ಮ್ ವಿಲ್ ಪೇ ಆಫ್ ಲೇಟರ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಅಲಾಂಗ್ ವಿತ್ ಅಗ್ರೀಡ್ ಅಪಾನ್ ಇಂಟ್ರೆಸ್ಟ್. ಎರಡನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ನೋಡೋದಾದರೆ, ಗಿವ್ ದ ಮೀನಿಂಗ್ ಆಫ್ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕೇಳಿದ್ದಾರೆ. ಓವರ್ ಸಬ್ಸ್ಕ್ರಿಪ್ಷನ್ಗೆ ಮೀನಿಂಗ್ ಹೇಳ್ತೀನಿ ನೋಡಿ. ಓವರ್ ಸಬ್ಸ್ಕ್ರಿಪ್ಷನ್ ಈಸ್ ದ ಸಿಚುವೇಶನ್ ವೇರ್ ದ ನಂಬರ್ ಆಫ್ ಶೇರ್ಸ್ ಅಪ್ಲೈಡ್ ಫಾರ್ ಬೈ ದ ಪಬ್ಲಿಕ್ ಈಸ್ ಗ್ರೇಟರ್ ದೆನ್ ದ ನಂಬರ್ ಆಫ್ ಶೇರ್ಸ್ ಆ್ಯಕ್ಚುಲಿ ಆಫರ್ಡ್ ಫಾರ್ ಇಶ್ಯೂ ಬೈ ದ ಕಂಪನಿ. ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಅಂದರೆ ಸಿಂಪಲಾಗಿ ಹೇಳಬೇಕಂದ್ರೆ, ಕಂಪ್ನಿ ಎಷ್ಟು ನಾವು ಶೇರ್ಸನ್ನು ಇಶ್ಯೂ ಮಾಡಿರ್ತೀವಲ್ಲ ಪಬ್ಲಿಕ್ಕಿಗೆ, ಅದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಬರುತ್ತಲ್ಲ, ಅದಕ್ಕೆ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸಿಂಪಲಾಗಿ ನೀವು ಸೆಂಟೆನ್ಸ್ ಮುಖಾಂತರ ಬರಿಬೋದು. ನೆಕ್ಸ್ಟ್ 20ನೇದು, ನೇಮ್ ದ 2 ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳಿದರೆ, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಅಂತ ಬರೆದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡನ್ನು ಬರೆದ್ರೆ ನಿಮಗೆ 2 ಅಂಕ ಸುಲಭವಾಗಿ ಸಿಗುತ್ತೆ. ರೈಟ್ ಎನಿ 2 ಎಕ್ಸಾಂಪಲ್ ಫಾರ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತ ಕೇಳಿದ್ದಾರೆ. ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಎಕ್ಸಾಂಪಲ್ ಅಂತಂದರೆ, ಕ್ಯಾಶ್ ಪ್ರೊಸೀಡ್ಸ್ ಫ್ರಮ್ ಇಶ್ಯೂಯಿಂಗ್ ಶೇರ್ಸ್ ಆರ್ ಡಿಬೆಂಚರ್. ಇನ್ನೊಂದು, ಕ್ಯಾಶ್ ಪೇಮೆಂಟ್ಸ್ ಆಫ್ ಡಿವಿಡೆಂಡ್ಸ್ ಟು ಶೇರ್ ಹೋಲ್ಡರ್ಸ್ ಆರ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಇವೆರಡನ್ನು ಬರೆದ್ರೆ ಸಾಕು. ರೈಟ್ ಎನಿ 2 ಎಕ್ಸಾಂಪಲ್ಸ್. ನೀವೇನೇ ಕೂಡ ಕರೆಕ್ಟಾಗಿ ಬರೆದಿದ್ರು ಕೂಡ ಇದು ಅಕ್ಸೆಪ್ಟೇಬಲ್ ಆಗುತ್ತೆ. ನಾನು ಸಿಂಪಲ್ಲಾಗಿ ನಿಮಗೆ ರೈಟ್ ಎನಿ 2 ಎಕ್ಸಾಂಪಲ್ ಫಾರ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಇವೆರಡನ್ನ ಹೇಳಿದ್ದೀನಿ. ನೀವು ಬೇರೆ ಯಾವುದಾದ್ರೂ ಬರೆದ್ರೆ ಹೆದರುವಂಥ ಅವಶ್ಯಕತೆ ಇಲ್ಲ. ಇದು ಪಾರ್ಟ್ ಬಿ 2 ಅಂಕದ ಪ್ರಶ್ನೆಗಳಿಗೆ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪಾರ್ಟ್ ಸಿ, ನಿನ್ನೆ ಹೇಳಿದ ಹಾಗೆ ರವಿ ಆ್ಯಂಡ್ ಕಿರಣ್ ಕಮಿಟೆಡ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇನ್ ಆನ್ 1/4/2024 ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಇದು ನಿನ್ನೆ ನಾವು 6 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಾಗ ಪ್ರಾಫಿಟ್ ಆ್ಯಂಡ್ ಅಪ್ರಾಪ್ರಿಯೇಷನ್ ಬಂದೇ ಬರುತ್ತೆ ಅಂತ ಹೇಳಿದ್ವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಬಂದಿದೆ. ನೆಕ್ಸ್ಟ್ ನಾವು ಗೇನ್ ರೇಷಿಯೋನ ಆಪ್ಷನಲ್ ಆಗಿ ಹೇಳಿದ್ದೆ, ಗೇನ್ ರೇಷಿಯೋ ಕೂಡ ಬಂದಿದೆ. ನೆಕ್ಸ್ಟ್ ಪ್ರಿಪೇರ್ ವಿಶಾಲ್ ಲಾಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ನಿನ್ನೆ ಹೇಳಿದ್ದೆ 6 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನಲ್ಲಿ ಕ್ಯಾಪಿಟಲ್ ಅಕೌಂಟ್ ಆದರೂ ಕೇಳ್ಬೋದು, ಎಕ್ಸಿಕ್ಯೂಟರ್ ಅಕೌಂಟ್ ಆದರೂ ಕೇಳ್ಬೋದು ಅಂತ. ಎಕ್ಸಿಕ್ಯೂಟರ್ ಅಕೌಂಟನ್ನು ಕೇಳಿದ್ದಾರೆ. ನೆಕ್ಸ್ಟ್ ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕೇಳಿದ್ದಾರೆ. ಓಕೆ, ಇದನ್ನು ಕೂಡ ಹೇಳಿದ್ವಿ. ನೆಕ್ಸ್ಟ್ ಕಂಪ್ಯೂಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಬೈ ಇಂಡೈರೆಕ್ಟ್ ಮೆಥಡ್. ಇದನ್ನು ಕೂಡ ನಾವು ಕೊಟ್ಟಿದ್ವಿ, ಇದು ಕೂಡ ಬಂದಿದೆ. ಜಸ್ಟ್ ಡಾಟಾ ಅಷ್ಟೇ ಚೇಂಜ್ ಇದೆ, ಸೇಮ್ ಮೆಥಡ್ ಸೇಮ್ ಕ್ವಶನ್ ಅನ್ನು ಕೇಳಿರ್ತಾರೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಹಿಂದೆ ಮುಂದೆ ಮಾಡಿದ್ರು ಕೂಡ ಇದೇ ಕ್ವಶನ್ ನಾವು ಹೇಳಿದ್ವಿ. ಈ ಕ್ವಶನ್ ಕೂಡ ಬಂದಿದೆ. ನೆಕ್ಸ್ಟ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಬಂದಿದೆ 12 ಮಾರ್ಕ್ಸಲ್ಲಿ. ಫಸ್ಟ್ ಆನ್ಸರ್ ಎನಿ 3 ಕ್ವಶನ್ಸ್, ಈಚ್ ಕ್ವಶನ್ ಫಾರ್ 12 ಮಾರ್ಕ್ಸ್. 5 ಕೊಟ್ಟಿರ್ತಾರೆ, 3 ಬರಬೇಕು. ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ಶಿಪ್ ಬಂದಿದೆ. ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್ ಬಂದಿದೆ. ಅದಾದಮೇಲೆ ಸಿಂಪಲ್ ಜರ್ನಲ್ ಎಂಟ್ರೀಸ್ ಬಂದಿದೆ, ಶೇರ್ ಕ್ಯಾಪಿಟಲ್ ಜರ್ನಲ್ ಎಂಟ್ರೀಸ್ ಬಂದಿದೆ. ಆಮೇಲೆ ಡಿಬೆಂಚರ್ ಜರ್ನಲ್ ಎಂಟ್ರೀಸ್ ಬಂದಿದೆ 30ನೇದು. ಆಮೇಲೆ ಬ್ಯಾಲೆನ್ಸ್ ಶೀಟ್ ಆಫ್ ದ ಸನ್ಸೆಟ್ ಲಿಮಿಟೆಡ್, ಪ್ರಿಪೇರ್ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್. ಕಾಮನ್ ಸೈಜ್ ಅಥವಾ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಎರಡರಲ್ಲಿ ಒಂದು ಕೊಡ್ತಾರೆ, ಈಸಿ ಆಗಿರ್ತಕ್ಕಂಥ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ರು. ನೆಕ್ಸ್ಟ್ ನೋಡೋದಾದರೆ ರೇಷಿಯೋಸ್ ಬಂದಿದೆ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ರೇಷಿಯೋ, ಕರೆಂಟ್ ರೇಷಿಯೋ, ಡೆಟ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ, ಟ್ರೇಡ್ ರಿಸೀವೇಬಲ್ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ಪೇಯಬಲ್ ಟರ್ನ್ ಓವರ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ ಆ್ಯಂಡ್ ನೆಟ್ ಪ್ರಾಫಿಟ್ ರೇಷಿಯೋ. ರೇಷಿಯೋಸ್ ಕೇಳಿದ್ದಾರೆ. ರೇಷಿಯೋ ಸ್ವಲ್ಪ ಫಾರ್ಮುಲಾ ನೆನ್ಪಿಟ್ಕೊಳಕ್ಕೆ ಟಫ್ ಆಗ್ಬೋದು ಹುಡುಗರಿಗೆ, ಆದರೂ ಕೂಡ ಬರೀತಾರೆ. ಇದಾಗಿರುತ್ತೆ ಇವತ್ತಿನ ಅಕೌಂಟೆನ್ಸಿ ಕ್ವಶನ್ ಪೇಪರ್ನ ಕೀ ಉತ್ತರಗಳು. ಥ್ಯಾಂಕ್ ಯು.